ನವಲಗುಂದದಲ್ಲಿ 24x7 ನೀರು ಪೂರೈಕೆ ಯೋಜನೆ ಹೆಸರಲ್ಲಿ ಹಗಲು ದರೋಡೆ. ಪುರಸಭೆಗೆ ಬೀಗ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ. ಹೌದು, ಇಂತಹದೊಂದು ಗಂಭೀರ ಆರೋಪ ಮಾಡಿ ಈಗ ನವಲಗುಂದ ಪಟ್ಟಣದ ಜನ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನವಲಗುಂದ ಪಟ್ಟಣದಲ್ಲಿ ಸಾರ್ವಜನಿಕರ ಹಿತ ಕಾಯಬೇಕಾದ 24x7 ನೀರು ಪೂರೈಕೆ ಯೋಜನೆ ಈಗ ಸಂಪೂರ್ಣ ವಿಫಲವಾಗಿದೆ. ಇದು ಸಾರ್ವಜನಿಕರ ಸೇವೆಗಾಗಿದೆಯೋ ಅಥವಾ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜೇಬು ತುಂಬಿಸುವ ಲೂಟಿ ಕೇಂದ್ರವಾಗಿದೆಯೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಜನರಿಗೆ ನಿರಂತರ ನೀರಿನ ಭರವಸೆ ನೀಡಿ ಈಗ ಅವೈಜ್ಞಾನಿಕ ಹಾಗೂ ದೋಷಪೂರಿತ ಮೀಟರ್ಗಳ ಮೂಲಕ ಸಾರ್ವಜನಿಕರ ರಕ್ತ ಹೀರುವ ಕೆಲಸ ನಿರಂತರವಾಗಿ ನಡೆದಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹೌದು ವೀಕ್ಷಕರೇ, ಪ್ರತಿ ಮನೆಗೆ ತಿಂಗಳಿಗೆ 400 ರೂಪಾಯಿಯಿಂದ ಆರಂಭವಾಗಿ ಬರೋಬ್ಬರಿ 1,500, 2,000 ಹಾಗೂ 5,000 ರೂಪಾಯಿವರೆಗೂ ನೀರಿನ ಬಿಲ್ ನೀಡಲಾಗುತ್ತದೆ. ಇದು ಸಾರ್ವಜನಿಕರ ಮೇಲಿನ ನೇರ ಹಗಲು ದರೋಡೆಯಾಗಿದೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ತರ್ಕವಿಲ್ಲದೆ ವಿಧಿಸಲಾಗಿರುವ ಈ ದುಬಾರಿ ಬಿಲ್ ವಸೂಲಾತಿಯನ್ನ ತಕ್ಷಣವೇ ತಡೆಹಿಡಿಯಬೇಕು ಎಂದು ಯುವ ಮುಖಂಡ ಬಾಬು ಹಳ್ಳದ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಹಬೂಬ್ ಸಾಬ್ ಯರಗುಪ್ಪಿ ನೇತೃತ್ವದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮೂಲಕ ಸುದೀರ್ಘ ದೂರು ಸಲ್ಲಿಸಲಾಗಿದೆ. ಈ ಯೋಜನೆಗೆ ಮಂಜೂರಾದ 48 ಕೋಟಿ ರೂಪಾಯಿ ಅನುದಾನದ ಬಳಕೆ ಹಾಗೂ ಮೀಟರ್ಗಳ ಗುಣಮಟ್ಟದ ಕುರಿತು ಉನ್ನತ ಮಟ್ಟದ ತಾಂತ್ರಿಕ ತನಿಖೆ ಆಗಬೇಕು. ತನಿಖೆ ಮುಗಿಯುವವರೆಗೂ ಸಾರ್ವಜನಿಕರು ಯಾವುದೇ ರೀತಿಯ ನೀರಿನ ಬಿಲ್ ಪಾವತಿಸುವುದಿಲ್ಲ. ಮನವಿ ತಲುಪಿದ 15 ದಿನಗಳ ಒಳಗಾಗಿ ಪುರಸಭೆಯವರು ಸೂಕ್ತ ಕ್ರಮ ಕೈಗೊಂಡು ದರ ಇಳಿಕೆ ಮಾಡದಿದ್ದರೆ ಪುರಸಭೆ ಕಚೇರಿಗೆ ಬೀಗ ಹಾಕಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಯುವ ಮುಖಂಡ ಮೊಹಮ್ಮದ್ ಅಲಿ ಮಿರ್ಜಿ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರ್ಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.